ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾವು ಹಿಂದಿನ ತರಗತಿಯಲ್ಲಿ ಸಾಕಷ್ಟು ಪ್ರಕರಣಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಪ್ರಕರಣದಲ್ಲಿ ನಾವು ಸಹಕಾರ ಸಂಘವನ್ನ ಒಂದು ವೈಂಡ್ ಅಪ್ ಮಾಡೋದು ಹೇಗೆ, ಅದಕ್ಕೆ ಸಂಬಂಧಪಟ್ಟಂತಹ ಪ್ರಕರಣ ಏನು, ಪ್ರೊಸೀಜರ್ ಏನಿದೆ ಅದರ ಬಗ್ಗೆ ಮಾಹಿತಿಯನ್ನ ನೋಡಿದ್ವಿ. ನಂತರ ನ್ಯಾಯಾಲಯದಕ್ಕೆ ಅಪೀಲನ್ನ ಹಾಕಬಹುದು, ಜೊತೆಗೆ ಯಾವ್ಯಾವ ವಿಷಯಕ್ಕೆ ಒಬ್ಬ ಸದಸ್ಯನಾಗಿರ್ಲಿ ಅಥವಾ ಸಂಘದ ಒಂದು ಶೇರ್ ಹೋಲ್ಡರ್ ಆಗಿರ್ಲಿ ಇವರು ಯಾವ ರೀತಿಯಾದಂತಹ ಒಂದು ಅಪೀಲನ್ನು ಕೋರ್ಬೋದು ಅದರ ಬಗ್ಗೆ ಚರ್ಚೆಯನ್ನ ಮಾಡಿದ್ವಿ. ಎಲ್ಲಿವರೆಗೆ? ಪ್ರಕರಣ 108ರವರೆಗೆ ಹಿಂದಿನ ತರಗತಿಯಲ್ಲಿ, ಅಂದ್ರೆ ಪಾರ್ಟ್ 3ವರೆಗೆ 108ರವರೆಗೆ ಚರ್ಚೆಯನ್ನ ಮಾಡಿದ್ವಿ. ನಂತರ 109ನೇ ಪ್ರಕರಣವನ್ನ ಇವತ್ತಿಂದ ಸ್ಟಾರ್ಟ್ ಮಾಡೋಣ. ನೋಡಿ, 109ನೇ ಪ್ರಕರಣ ಅಥವಾ 109ನೇ ವಿಧಿ ಏನ್ ತಿಳಿಸುತ್ತೆ ಅಂದ್ರೆ ಅಪರಾಧಗಳ ಬಗ್ಗೆ ತಿಳಿಸುವಂಥದ್ದು. ಯಾವ ರೀತಿಯ ಅಪರಾಧಗಳು? ಹೊರಗಿನ ವ್ಯಕ್ತಿ ಸಹಕಾರಿ ಸಂಘದ ಹೆಸರಿನಿಂದ ವ್ಯವಹಾರ ನಡೆಸಿದ್ರೆ 2,000 ರೂಪಾಯಿ ಒಂದು ದಂಡವನ್ನ ವಿಧಿಸಲಾಗುತ್ತೆ. ನೋಡಿ, ಸಹಕಾರ ಸಂಘದ ಹೊರಗಿನ ವ್ಯಕ್ತಿ ಅಂದ್ರೆ ಈಗ ಶರಾವತಿ ಕೋಆಪರೇಟಿವ್ ಸಂಘ ಇದೆ, ಕೋಆಪರೇಟಿವ್ ಸೊಸೈಟಿ ಇದೆ. ಈ ಸೊಸೈಟಿಯ ಹೆಸರಲ್ಲಿ ಒಬ್ಬ ವ್ಯಕ್ತಿ ಏನ್ ಮಾಡೋದು, ಈ ರೀತಿಯಾದಂತಹ ಒಂದು ಸಾಲವನ್ನ ಕೊಡಿಸ್ತೇನೆ ಅಥವಾ ಸಾಲವನ್ನ ಇಲ್ಲಿ ತೆಗೆದುಕೊಂಡು ಬಡ್ಡಿ ವ್ಯವಹಾರವನ್ನ ನಡೆಸುವಂಥದ್ದು. ಈ ರೀತಿಯಾದಂತಹ ಒಂದು ಸಂಘದ ಹೆಸರಿನಿಂದ ಒಂದು ಸಾಲ ಕೊಡುವುದಾಗ್ಲಿ ಅಥವಾ ಈ ಅಗ್ರಿಮೆಂಟ್ ಗಳನ್ನ ಮಾಡಿಕೊಳ್ಳೋದಾಗ್ಲಿ, ಇಂತಹ ಒಂದು ಯಾವುದೇ ಒಂದು ಹಣಕಾಸಿನ ವ್ಯವಹಾರವನ್ನ ನಡೆಸೋದಾಗ್ಲಿ, ಇಂತಹ ಒಂದು ಯಾವುದೋ ಒಂದು ಪ್ರಕರಣ ದಾಖಲಾದ್ರೆ ಅವರಿಗೆ 2,000 ರೂಪಾಯಿಯ ಒಂದು ಜುಲ್ಮಾನೆ ಅಥವಾ ದಂಡವನ್ನ ವಿಧಿಸಲಾಗುತ್ತೆ ಅನ್ನುವಂಥದ್ದು ಇದು ಹೊರಗಿನ ವ್ಯಕ್ತಿಗಳಿಗೆ ತಿಳಿಸಿರುವಂಥದ್ದು. ನಂತರ ರಿಜಿಸ್ಟರ್ ಆದೇಶವನ್ನ ಕಾರ್ಯರೂಪಕ್ಕೆ ತರಲು ತಡೆದಂತಹ ಒಬ್ಬ ಸಂಘದ ಸದಸ್ಯನಿದ್ದಾನೆ ಅಥವಾ ಒಬ್ಬ ಪದಾಧಿಕಾರಿಗಳು ಏನಾದ್ರು ಇದ್ರೆ ಅವರಿಗೆ 1,000 ರೂಪಾಯಿ ದಂಡವನ್ನ ವಿಧಿಸಲಾಗುತ್ತೆ. ಇದೇ ಮುಂದುವರೆದ್ರೆ ಕೂಡ ಪ್ರತಿ 100 ರೂಪಾಯಿ ಹೆಚ್ಚಿಸ್ತಾ ಹೋಗ್ಬೋದು ಪ್ರತಿದಿನಕ್ಕೆ. ಅಂದ್ರೆ ಸಹಕಾರಿ ಸಂಘದ ಸದಸ್ಯನಿರ್ತಾನೆ ಅಥವಾ ಪದಾಧಿಕಾರಿ ಯಾರಲ್ಲಾದ್ರೂ ಒಬ್ರು ಅಂತ ಇಟ್ಕೊಳ್ಳಿ. ಅವರು ಏನ್ ಮಾಡ್ತಾರೆ, ರಿಜಿಸ್ಟರ್ನ ಆದೇಶ ಏನಾದ್ರೂ ರಿಜಿಸ್ಟರ್ ಯಾವುದೋ ಒಂದು ಆದೇಶವನ್ನು ತರಬೇಕು ಅಂತ ಮಾಡಿರ್ತಾರೆ ಆ ಸಂಘದ ನಿಮಿತ್ತವಾಗಿ, ಅಥವಾ ಆ ಕೋಆಪರೇಟಿವ್ ಸೊಸೈಟಿಗೆ ಒಂದು ಆದೇಶವನ್ನ ತರಬೇಕು ಅಂತ ಮಾಡಿರ್ತಾರೆ. ಆ ಆದೇಶವನ್ನ ತಡೆ ಹಿಡಿಯುವಂತಹ ಪ್ರಯತ್ನ ಏನಾದ್ರೂ ಮಾಡಿದ್ರೆ, ರಿಜಿಸ್ಟರ್ ಅನ್ನುವಂತ ವ್ಯಕ್ತಿಗೆ ಇವರು ಆದೇಶವನ್ನ ತಡೆ ಹಿಡಿಯುವಂತಹ ಪ್ರಯತ್ನ ಮಾಡಿದ್ರೆ 1,000 ರೂಪಾಯಿಗಳ ದಂಡವನ್ನ ವಿಧಿಸಲಾಗುತ್ತೆ. ಅದೇ ಮುಂದುವರಿತಾ ಹೋದ್ರೆ, ಅವನು ರಿಜಿಸ್ಟರ್ ಮಾಡುವಂತಹ ಕೆಲಸಗಳಿಗೆ ಪದೇ ಪದೇ ಅಡ್ಡಿಯನ್ನ ಮಾಡ್ತಾ ಇದ್ರೆ ಪ್ರತಿ ದಿನಕ್ಕೆ 100 ರೂಪಾಯಿಯಂತೆ ಹೆಚ್ಚಿಸ್ತಾ ಹೋಗುವಂತಹ ಒಂದು ದಂಡವನ್ನ ಕೂಡ ನಾವು ಪ್ರಕರಣದಲ್ಲಿ ಗಮನಿಸ್ತಾ ಹೋಗ್ತೇವೆ. ನೋಡಿ, ಮತ್ತೊಂದು ಹೇಳಿದರೆ, ಸದಸ್ಯ ಪದಾಧಿಕಾರಿಗಳು ಸುಳ್ಳು ದಾಖಲಾತಿಯನ್ನ ಅಥವಾ ಸುಳ್ಳು ಮಾಹಿತಿಯನ್ನ ನೀಡಿದ್ರೆ 3 ತಿಂಗಳಿಗೆ ಕಡಿಮೆ ಇಲ್ಲದ ಮತ್ತು 2 ವರ್ಷ ಶಿಕ್ಷೆ, 5,000 ರೂಪಾಯಿ ಕಡಿಮೆ ಇಲ್ಲದ ಹಾಗೆ 3,000 ರೂಪಾಯಿ ದಂಡವನ್ನ ವಿಧಿಸಬಹುದು ಅನ್ನುವಂಥದ್ದು. ಪದಾಧಿಕಾರಿಗಳು ಅಥವಾ ಸದಸ್ಯರು ಸುಳ್ಳು ದಾಖಲಾತಿಗಳನ್ನ ಸುಳ್ಳುನಾಗಿ ಕೊಡುವಂಥದ್ದು. ಅಂದ್ರೆ ನಮ್ಮ ಸಂಘಕ್ಕೆ 20 ಜನ ಸದಸ್ಯರಿದ್ದಾರೆ, ನೀವು ಅಪ್ರೂವ್ ಮಾಡಿಕೊಡ್ಬೇಕು, ಆ ರೀತಿಯಾದಂತಹ ಒಂದು ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿಸುವಂಥದ್ದು, ಅಥವಾ ಒಂದೇ ಕುಟುಂಬದ ಸದಸ್ಯರನ್ನ ಆಡ್ ಮಾಡಿ ಕೊಡುವಂಥದ್ದು. ಈ ತರ ಒಂದು ದಾಖಲಾತಿಯಲ್ಲಿ ಸುಳ್ಳು ಮಾಹಿತಿ ಏನಾದ್ರೂ ಕಂಡು ಬಂದ್ರೆ ಅವರಿಗೆ ದಂಡವನ್ನ ವಿಧಿಸಲಾಗುತ್ತೆ. ನಂತರದಲ್ಲಿ 95 ಪ್ರಕರಣ 4 ಉಪ ಪ್ರಕರಣದಲ್ಲಿ ಉಲ್ಲೇಖಿಸಿದಂತಹ ಒಂದು ಅಡಮಾನ ಸ್ವತ್ತು ಗುತ್ತಿಗೆ ಕೊಟ್ರೆ, ಸಂಘದ ಒಂದು ಯಾವುದೇ ಒಂದು ಅಡಮಾನ ಆಗಿರ್ಬೋದು ಅಥವಾ ಸ್ವತ್ತಾಗಿರ್ಬೋದು, ಈ ರೀತಿಯಾದಂತಹ ಒಂದು ಗುತ್ತಿಗೆಗಳನ್ನ ಕೊಟ್ರೆ 3 ತಿಂಗಳಿಗೆ ಅವಧಿಗೆ ಮೀರಿದಂತಹ ಒಂದು ಶಿಕ್ಷೆಯನ್ನ ಕೊಡಲಾಗುತ್ತೆ. ಹಾಗೆ 3,000 ರೂಪಾಯಿ ದಂಡವನ್ನ ವಿಧಿಸಲಾಗುತ್ತೆ ಅನ್ನುವಂಥದ್ದು ಕೂಡ ಹೇಳುತ್ತೆ. ನೋಡಿ, ಮತ ನೀಡಲು ಏನಾದ್ರೂ ಅವನನ್ನ ಕರ್ಕೊಬಂದು ಅತಿಕ್ರಮವಾಗಿ ಮತವನ್ನ ಹಾಕಿದ್ರೆ ಅವನಿಗೆ 3,000 ರೂಪಾಯಿ ದಂಡವನ್ನ ವಿಧಿಸಲಾಗುತ್ತೆ. ಯಾರಿಗೆ? ಮತವನ್ನ ನೀಡಲು ಅರ್ಹನಲ್ಲದ ವ್ಯಕ್ತಿ ಏನಾದ್ರೂ ಮತ ಚಲಾಯಿಸಿದ್ರೆ ಆ ವ್ಯಕ್ತಿಗೆ 3,000 ರೂಪಾಯಿ ದಂಡವನ್ನ ವಿಧಿಸಲಾಗುತ್ತೆ. ನೋಡಿ, ಮತ್ತೊಂದು ವಿಷಯವನ್ನ ಹೇಳಿದರೆ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್
ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಸಿಒ, ಸಂಘದ ಪುಸ್ತಕ ಮುಂತಾದ ದಾಖಲಾತಿಗಳ ಬಗ್ಗೆ, ರಿಜಿಸ್ಟರ್ಗೆ ಸಂಬಂಧಿಸಿದಂತಹ ಬ್ಯಾಂಕ್ ಸಾಲ ನೀಡಿಕೆ ಬಗ್ಗೆ ಏಜೆನ್ಸಿಗೆ ಮಾಹಿತಿಯನ್ನ ಕಳಿಸದೆ ತಪ್ಪಿದ್ರೆ. ನೋಡಿ, ಇದು ಅಧಿಕಾರಿ ವರ್ಗದಲ್ಲಿ ಬರುವಂತಹ ಒಂದಿಷ್ಟು ಅಪರಾಧಗಳು. ನೋಡಿ, ಸಿಇಒ ಕೆಲಸ ಏನಿರುತ್ತೆ ಅಂದ್ರೆ ಬಂದಂತಹ ಒಂದು ಕ್ರೆಡಿಟ್ ಆದಂತಹ ಒಂದು ಸಾಲವನ್ನ ಮರುಪಾವತಿ ಮಾಡುವಂತಹ ಒಂದು ಲೆಕ್ಕಪತ್ರಗಳನ್ನಾಗಿರ್ಬೋದು, ಅಥವಾ ಹೊಸ ಸಾಲ ಏನಾದರೂ ಅಪ್ರೂವ್ ಆದರೆ ಅದಕ್ಕೆ ಸಂಬಂಧಪಟ್ಟಂತಹ ಪತ್ರ ವ್ಯವಹಾರಗಳಾಗಿರ್ಬೋದು, ಇವೆಲ್ಲವನ್ನ ಮೇಂಟೈನ್ ಮಾಡುವಂತಹ ಅಧಿಕಾರ ಯಾರಿಗಿರುತ್ತೆ ಅಂದರೆ ಸಿಇಒ ಇರುತ್ತೆ. ಇವರು ಕಾಲಕ್ಕೆ ಎಲ್ಲ ಒಂದು ಮಾಹಿತಿಗಳನ್ನ ರಿಜಿಸ್ಟರ್ಗೆ ಸಲ್ಲಿಸಬೇಕಾಗುತ್ತೆ. ಅಂತಹ ಸಂದರ್ಭದಲ್ಲಿ ಇವರು 6 ತಿಂಗಳಿಗೂ ಯಾವುದೇ ಒಂದು ರಿಜಿಸ್ಟರ್ನ ಯಾವುದೇ ಮಾಹಿತಿಗೆ ತೆಗೆಬಾರದೆ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಿದ್ರೆ, 6 ತಿಂಗಳಿಗೂ ಅಧಿಕ ಕಾಲವಾಗಿ ಒಂದು ಮಾಹಿತಿಯನ್ನ ರಿಜಿಸ್ಟರ್ಗೆ ಕೊಡದೇ ಇದ್ರೆ ಅವರಿಗೆ ಒಂದು 3,000 ರೂಪಾಯಿವರೆಗೆ ದಂಡವನ್ನ ವಿಧಿಸಲಾಗುತ್ತೆ ಅನ್ನುವಂಥದ್ದು ಪ್ರಕರಣ ತಿಳಿಸುವಂಥದ್ದು. ನಂತರದಲ್ಲಿ ಪ್ರಕರಣ 110A ಅಪರಾಧ ರಾಜಿಗೆ ಒಂದು ಅಧಿಕಾರವನ್ನ ಕೊಟ್ಟಿರುವಂಥದ್ದು. ರಿಜಿಸ್ಟರ್ ಒಬ್ಬ ವ್ಯಕ್ತಿ ಮಾಡಿದಂತಹ ತಪ್ಪಿಗೆ ಅಥವಾ ಅನುಮಾನಿಸಲಾದಂತಹ ಅಪರಾಧಕ್ಕೆ ರಾಜಿ ರೂಪದಲ್ಲಿ ಒಂದು 1,000 ರೂಪಾಯಿ ದಂಡವನ್ನ ಸ್ವೀಕರಿಸಬಹುದು ಅನ್ನುವಂಥದ್ದು ಕೂಡ ಪ್ರಕರಣ 110A ತಿಳಿಸುವಂಥದ್ದು. ಇನ್ನು 111ರಲ್ಲಿ ದಾಖಲಾತಿ ಸಂರಕ್ಷಣೆ ಬಗ್ಗೆ ತಿಳಿಸುವಂಥದ್ದು. ಪ್ರತಿಯೊಂದು ದಾಖಲಾತಿ ಕಡತ ವ್ಯವಹಾರಗಳನ್ನ ಸಂರಕ್ಷಣೆ ಮಾಡುವಂಥದ್ದು, ಕಾಪಾಡುವಂಥದ್ದು ಹೊಣೆಯಾಗಿರುತ್ತೆ. ಇಲ್ಲಿ ಸಹಕಾರಿ ಸಂಘದ ಪ್ರತಿಯೊಂದು ಪುಸ್ತಕ ದಾಖಲಾತಿಗಳನ್ನ ರಿಜಿಸ್ಟರ್ ಕಾಲಕ್ಕೆ ಸಾಮಾನ್ಯ ಅಥವಾ ವಿಶೇಷ ಆದೇಶದ ಮೂಲಕ ನಿರ್ಧರಿಸಬಹುದಾದಂತಹ ಅವಧಿಯವರೆಗೆ ಸಂರಕ್ಷಿಸಿ ಇದನ್ನು ಮುಖ್ಯ ಕಾರ್ಯನಿರ್ವಾಹಕನ ಕೆಲಸ ಆಗಿರುತ್ತೆ ಅನ್ನುವಂಥದ್ದು, ಸಿಇಒದ ಕೆಲಸ ಕೂಡ ಇದು ಆಗಿರುತ್ತೆ ಅನ್ನುವಂಥದ್ದು ತಿಳಿಸ್ತಾರೆ. ನಂತರದಲ್ಲಿ 113ನೇ ಪ್ರಕರಣದಲ್ಲಿ ಸಹಕಾರಿ ಸಂಘದ ವಿಳಾಸ ಏನಾದರೂ ಬದಲಾವಣೆ ಮಾಡಬೇಕು ಅಂತ ಮಾಡಿದ್ರೆ, ಸಹಕಾರಿ ಸಂಘದ ಬದಲಾವಣೆ ಮಾಡಿರುವಂತಹ ಒಂದು ಕಚೇರಿಯ ವಿಳಾಸವನ್ನ ಪ್ರತಿಯೊಂದು ಸಹಕಾರಿ ಸಂಘದ ಅದರ ಬದಲಾವಣೆಯ ಬಗ್ಗೆ 30 ದಿನದ ಒಳಗೆ ರಿಜಿಸ್ಟರ್ಗೆ ನೋಟಿಸ್ ನೀಡಬೇಕು. ಹಾಗೆ ಸರ್ವ ಸದಸ್ಯರ ಒಂದು ಸಭೆಯಲ್ಲಿ ಸಮ್ಮುಖದಲ್ಲಿಯೇ ಈ ಒಂದು ಕಚೇರಿಯಲ್ಲಿ ನಡೀಬೇಕು ಅನ್ನುವಂಥದ್ದು. ನೋಡಿ, ಇಲ್ಲಿ ಇರುವಂತಹ 30 ಜನರು ಒಂದು ಸದಸ್ಯರು ಇದ್ರೂ ಕೂಡ ಸಂಘದ ವಿಳಾಸ ಚೇಂಜಸ್ ಆಗಬೇಕು ಅಂದ್ರೂ ಕೂಡ ಅವರು 30 ಜನರು ಅಲ್ಲಿ ಪ್ರೆಸೆಂಟ್ ಆಗಿ ಹಾಜರಿರಬೇಕು. ಇದು ತಿಳಿಸಿಕೊಡುವಂಥದ್ದು ಪ್ರಕರಣ 113ರಲ್ಲಿ. ಇನ್ನು 121ನೇ ಪ್ರಕರಣದಲ್ಲಿ ಸಂಘಗಳ ವಿನಾಯಿತಿ ಬಗ್ಗೆ ತಿಳಿಸಿರುವಂಥದ್ದು. ಹಾಗೆ 122ನೇ ಪ್ರಕರಣದಲ್ಲಿ ಸದಸ್ಯರ ರಿಜಿಸ್ಟರ್ ಅನ್ನ ಸಂಘ ಯಾವುದೇ ಸದಸ್ಯನ ಅಥವಾ ಷೇರುಗಳ ರಿಜಿಸ್ಟರ್ ಪಟ್ಟಿಯನ್ನ ನಮೂದಿಸಲಾದಂತಹ ಒಂದು ನೋಟವನ್ನ ತಯಾರಿಸುವಂಥದ್ದು ಇರುತ್ತೆ ಅನ್ನುವಂಥದ್ದು. ಹಾಗೆ ಯಾರು ಸದಸ್ಯರು ನೋಂದಾಯಿಸಿದಂತಹ ರಿಜಿಸ್ಟರ್ ಪಟ್ಟಿಯಲ್ಲಿ ಒಂದು ದಿನಾಂಕವನ್ನ ರಿಜಿಸ್ಟರ್ ಅಲ್ಲಿ ಮೇಂಟೈನ್ ಮಾಡುವಂಥದ್ದು. ಅಂದ್ರೆ ಸಂಘದ ಒಂದು ರಿಜಿಸ್ಟರ್ನಲ್ಲಿ ಒಂದು ಸದಸ್ಯನ ಒಂದು ಸಂಪೂರ್ಣ ವಿವರ ಮತ್ತು ಸದಸ್ಯನ ಕೊನೆಗೊಂಡಂತಹ ಒಂದು ದಿನಾಂಕ, ಸೇರಿದ ದಿನಾಂಕ, ಇದೆಲ್ಲವನ್ನ ಒಂದು ಅದಕ್ಕೇನಂತಾರೆ ನಾವು ಒಂದು ಪಟ್ಟಿಯನ್ನ ತಯಾರಿಸುವಂತಹ ಕೂಡ ನಾವು ನೋಡ್ತೀವಿ. ರಿಜಿಸ್ಟರ್ನ ಸದಸ್ಯನ ಷೇರು ಮತ್ತು ವ್ಯವಹಾರಗಳ ಬಗ್ಗೆ ಒಂದು ನೋಟವನ್ನ ರೆಡಿ ಮಾಡುವಂಥದ್ದು ಪ್ರಕರಣ 122ರಲ್ಲಿ. ಇನ್ನು 127ರಲ್ಲಿ ನಷ್ಟ ಭರ್ತಿಯ ಬಗ್ಗೆ ತಿಳಿಸುವಂಥದ್ದು. ರಿಜಿಸ್ಟರ್ ಕೆಳಗೆ ಕೆಲಸ ಮಾಡುತ್ತಿರುವಂತಹ ಯಾವುದೇ ವ್ಯಕ್ತಿ ವಿರುದ್ಧ ಅವನಿಂದ ಅನಧಿಕೃತವಾಗಿ ಕಾರ್ಯನಿರ್ವಹಿಸುತ್ತಿದ್ದವರು ಅಂತಹ ವ್ಯಕ್ತಿ ವಿರುದ್ಧ ಕಾನೂನು ವಿವರಣೆ ಕೊಡಲು ಅವಕಾಶ ಇರೋದಿಲ್ಲ ಅನ್ನುವಂಥದ್ದು ತಿಳಿಸುತ್ತೆ. ಇದರ ಬಗ್ಗೆ ನಷ್ಟ ಭರ್ತಿಯನ್ನ ಕೂಡ ಸ್ವೀಕರಿಸುವಂಥದ್ದು ಪ್ರಕರಣ 127ರಲ್ಲಿ. 128B ಏನ್ ಹೇಳುತ್ತೆ ಅಂದ್ರೆ ಪೊಲೀಸ್ ಅಧಿಕಾರಿಯ ಕರ್ತವ್ಯಗಳು. ರಚಿಸಿದ ಕಾನೂನಿನ ಮೇರೆಗೆ ರಿಜಿಸ್ಟರ್ನಲ್ಲಿ ಅಥವಾ ಅಂತಹ ಇತರ ವ್ಯಕ್ತಿಯಲ್ಲಿ ಯಾವುದೇ ಒಂದು ಅಧಿಕಾರವನ್ನ ಕಾನೂನು ರೀತಿ ಚಲಾಯಿಸಲು ಪೊಲೀಸ್ ಅಧಿಕಾರಿಗೆ ನೆರವು ನೀಡುವಂತಹ ರಿಜಿಸ್ಟರ್ ಹಾಗೂ ಅವನ ಅಧಿಕಾರಿಗೆ ನೆರವು ನೀಡುವಂತಹದ್ದು ಪೊಲೀಸರ ಆದ್ಯ ಕರ್ತವ್ಯ ಆಗಿರುತ್ತೆ. ನೋಡಿ, ಕೆಲವು ಬಾರಿ ಏನಾಗುತ್ತೆ ಅಂದ್ರೆ ರಿಜಿಸ್ಟರ್ನ ವಿರುದ್ಧವಾಗಿ ಕೆಲವು ವ್ಯಕ್ತಿಗಳು ಅಥವಾ ಸದಸ್ಯರು ಕಾನೂನನ್ನ ಕೈ ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ
ಪೊಲೀಸರು ಇವರ ಒಂದು ಸಹಾಯಕ್ಕೆ ಬರುವಂಥದ್ದು, ಪೊಲೀಸರ ಒಂದು ರಕ್ಷಣೆಯನ್ನ ಒದಗಿಸುವಂಥದ್ದು ಕೂಡ ಇದರಲ್ಲಾಗಿರುತ್ತೆ. ಅದು ಪ್ರಕರಣ 128B ದಲ್ಲಿ ತಿಳಿಸುವಂಥದ್ದು. ಇದು ಪೊಲೀಸ್ ಅಧಿಕಾರಿಯ ಒಂದು ಕರ್ತವ್ಯ ಅಂತಾನು ತಿಳಿಸಲಾಗಿದೆ. ಇನ್ನು ಪ್ರಕರಣ 129ರಲ್ಲಿ ನಿಯಮ ರಚಿಸುವಂತಹ ಅಧಿಕಾರ ಇರುತ್ತೆ. ಯಾರಿಗಿರುತ್ತೆ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಇರುತ್ತೆ. ರಾಜ್ಯ ಸರ್ಕಾರ ಅಂದ್ರೆ ಕರ್ನಾಟಕ ಸರ್ಕಾರ. ಕರ್ನಾಟಕ ಸರ್ಕಾರಕ್ಕೆ ಸಹಕಾರಿ ಸಂಘಗಳ ಒಂದು ಕಾಲಕ್ಕೆ ಬೇಕಾದಂತಹ ಒಂದು ನಿಯಮಗಳನ್ನ ರಚಿಸುವಂತಹ ಅಧಿಕಾರ ಇರುತ್ತೆ. ಈ ನಿಯಮಗಳನ್ನ ಯಾವುದೇ ಒಂದು ಸಂಘ ಆದ್ರೂ ಉಲ್ಲಂಘಿಸಿದ್ರೆ ಅಥವಾ ತಪ್ಪಿತಸ್ಥ ಏನಾದ್ರೂ ಆದ್ರೆ 2,000 ರೂಪಾಯಿಗಳ ಒಂದು ದಂಡವನ್ನ ವಿಧಿಸಲಾಗುತ್ತೆ. 2,000 ರೂಪಾಯಿ ದಂಡ ವಿಧಿಸಲಾಗುತ್ತೆ. ನೋಡಿ, ಬಡ್ಡಿಯನ್ನ ರಚನೆ ಮಾಡಬೇಕು ಅಂತ ಹೇಳಿರ್ತಾರೆ, ಅಥವಾ ಬಡ್ಡಿಯನ್ನ ಮನ್ನಾ ಮಾಡಿರ್ತಾರೆ, ಅಥವಾ ಏನು ಬಡ್ಡಿ ರಾಜ್ಯದಿಂದ ಬಿಡುಗಡೆಯಾದಂತಹ ಸಹಕಾರಿ ಸಂಘಗಳ ಒಂದು ಬಡ್ಡಿಯನ್ನ ಮನ್ನಾ ಮಾಡಿದ್ರೆ ಆ ಮನ್ನಾಕ್ಕೆ ಸಂಬಂಧಪಟ್ಟಂತೆ ಮನ್ನಾ ಆಗಿದ್ರೂ ಕೂಡ ಸದಸ್ಯರಿಂದ ಅಥವಾ ಜನರಿಂದ ಬಡ್ಡಿಯನ್ನ ಸ್ವೀಕರಿಸುವಂಥದ್ದು. ಇಂತಹ ಒಂದು ನಿಯಮ ಏನಾದರೂ ಉಲ್ಲಂಘಿಸಿದ್ರೆ ಈ ಮೂಲಕವಾಗಿ 2,000 ರೂಪಾಯಿಗಳ ದಂಡವನ್ನ ವಿಧಿಸಲಾಗುತ್ತೆ ಅನ್ನುವಂಥದ್ದು ಪ್ರಕರಣ 129ರಲ್ಲಿ ತಿಳಿಸುವಂಥದ್ದು. ಇನ್ನು 132ನೇ ಪ್ರಕರಣದಲ್ಲಿ, ಇದು ಕೊನೆಯ ಪ್ರಕರಣ ಆಗಿತ್ತು ಸ್ನೇಹಿತರೆ, ತೊಂದರೆ ನಿವಾರಿಸುವಂತಹ ಅಧಿಕಾರ ಇರುತ್ತೆ. ಯಾವುದೇ ಉಪಬಂಧ ಕಾರ್ಯರೂಪಕ್ಕೆ ತರುವಲ್ಲಿ ಯಾವುದೇ ತೊಂದರೆ ಉದ್ಭವಿಸಿದರೆ ರಾಜ್ಯ ಸರ್ಕಾರ ರಾಜ್ಯಪತ್ರದಲ್ಲಿ ಅಧಿಸೂಚನೆಯ ಮೂಲಕ ತೊಂದರೆ ಉಪಬಂಧವನ್ನ ನಿವಾರಿಸಬಹುದು. ಯಾವುದೇ ಒಂದು ತೊಂದರೆ ತೊಡಕು ಅಂತ ಬಂದಾಗ ರಾಜ್ಯಪತ್ರದಲ್ಲಿ ಸಮಗ್ರ ಚರ್ಚೆಯನ್ನ ಮಾಡಿ ಆ ತೊಂದರೆಗೆ ಬೇಕಾದಂತಹ ಒಂದು ಸಲಹೆಗಳನ್ನ ಅಥವಾ ಅದಕ್ಕೆ ತೆಗೆದುಕೊಳ್ಳಬೇಕಾದಂತಹ ಒಂದು ಕ್ರಮಗಳನ್ನ ರಾಜ್ಯಪತ್ರದಲ್ಲಿ ಒಂದು ಪ್ರಕಟಿಸುವಂಥದ್ದು. ಅಂದ್ರೆ ಯಾವುದೇ ಒಂದು ಸಂಘಕ್ಕೆ ಸಂಬಂಧಪಟ್ಟ ಹಾಗೆ ಬರುವಂತಹ ಸಂಕಷ್ಟಗಳೇನಿದೆ, ಸಂಘಕ್ಕೆ ಯಾವುದೇ ರೀತಿಯಾದಂತಹ ಒಂದು ಈ ಸಾರಿ ಅಥವಾ ಈ ಬಾರಿ ಒಂದು ಮಳೆ ಆಗಿಲ್ಲ ಅಂದ್ರೆ ಬರುವಂತಹ ಆದಾಯ ಕಡಿಮೆ ಆಗುತ್ತೆ. ರೈತರಿಂದ ಬರುವಂತಹ ಸಂಘದಿಂದ ಅಂತಹ ಸಂದರ್ಭದಲ್ಲಿ ರಾಜ್ಯಪತ್ರದಲ್ಲಿ ಈ ರೀತಿಯ ಸಾಲ ಮನ್ನಾದ ಬಡ್ಡಿ ಮನ್ನಾ ರೀತಿಯಾದಂತಹ ಒಂದು ಉಪಕ್ರಮಗಳನ್ನಾಗಿರ್ಬೋದು, ಇಂಥದ್ದು ರಾಜ್ಯ ಸರ್ಕಾರ ಮಾಡುವಂಥದ್ದು. ಇಂತಹ ಸಂದರ್ಭ ಬಂದಾಗ ಒಂದು ರಾಜ್ಯಪತ್ರದಲ್ಲಿ ತೊಂದರೆ ನಿವಾರಿಸುವಂತಹ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇರುತ್ತೆ ಅನ್ನುವಂಥದ್ದು ಪ್ರಕರಣ 132ರಲ್ಲಿ ತಿಳಿಸುವಂಥದ್ದು. ಇದಿಷ್ಟು ಸ್ನೇಹಿತರೆ, ಇದಿಷ್ಟು ಪ್ರಕರಣ 132ರವರೆಗೆ. ಅಂದ್ರೆ ಕೋಆಪರೇಟಿವ್ ಸೊಸೈಟಿ, ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟಂತಹ ಪ್ರಮುಖ ವಿಧಿಗಳನ್ನ ನಾನು ಚರ್ಚೆ ಮಾಡ್ತಾ ಬಂದೆ. ಸುಮಾರು 4 ತರಗತಿಗಳು ಈ ಕೋಆಪರೇಟಿವ್ ಸೊಸೈಟಿಗೆ ಸಂಬಂಧಪಟ್ಟಂತಹ ವಿಧಿಗಳ ಬಗ್ಗೆ ಚರ್ಚೆಯನ್ನ ಮಾಡಿರುವಂಥದ್ದು. ಇದರಲ್ಲಿ ಪ್ರಕರಣ ಸುಮಾರು ಒಂದು 50-60ಕ್ಕೂ ಹೆಚ್ಚು ಪ್ರಕರಣಗಳನ್ನ ನಾನು ಚರ್ಚೆಯನ್ನ ಮಾಡಿದ್ದೀನಿ. ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಇರುವಂತಹ ಪ್ರಕರಣಗಳನ್ನೇ ಚರ್ಚೆ ಮಾಡಿದ್ದೀನಿ. ಇದ್ರಾಗ ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ಪ್ರಕರಣಗಳು ಬರ್ತಿದ್ರೆ ಅಥವಾ ನಾನು ಯಾವ್ದಾದ್ರು ಹಾಕಿರೋದು ಮಿಸ್ ಆಗಿದ್ರೆ ನೀವು ಅದನ್ನ ಆ್ಯಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮುಂಬರುವಂತಹ ಎಕ್ಸಾಮ್ಗಳಿಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದರ PDF ಅನ್ನುವಂಥದ್ದು ನಿಮಗೆ ಗೌರ್ಮೆಂಟ್ ಇಂದ ಸಿಗುವಂಥದ್ದು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರುತ್ತೆ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದು ನಿಮ್ಗೆ ಇಂಗ್ಲಿಷ್ ಮೀಡಿಯಂ ನಲ್ಲಿ ಇರುವಂಥದ್ದು. ಇದರ ಕನ್ನಡ ತರ್ಜುಮೆಯನ್ನೇ ಮಾಡಿ ನಾನು ನಿಮಗೆ ಇಷ್ಟು 4 ಕ್ಲಾಸ್ಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಟ್ಟಿರುವಂಥದ್ದು. ನಾನು ಕನ್ನಡದಲ್ಲಿ ಮಾಡಿರುವಂತಹ PPTಯನ್ನ ನಿಮ್ಮ ಯಾವುದು karuna.in ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿರ್ತೀನಿ. ಅಲ್ಲಿ ನಿಮ್ಗೆ ಅದು ಸಿಗುತ್ತೆ. ಜೊತೆಗೆ ಈ ಇಂಗ್ಲಿಷ್ನ ಒಂದು PDF ಅನ್ನ ಕೂಡ ನೀವು ಹಾಕಿರ್ತೀನಿ. ನಾನು ಕೆಲವು ಪ್ರಕರಣಗಳನ್ನ ನನ್ನ ಒಂದು ತಿಳಿದ ಮಟ್ಟಿಗೆ ಹಾಕಿರುವಂಥದ್ದು. ಇದರಲ್ಲಿ ನೀವು ಯಾವ್ದಾದ್ರು ಪಾಯಿಂಟ್ಸ್ ಗಳನ್ನ ಮಿಸ್ ಆಗಿದ್ರೆ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ಳಿ. ಜೊತೆಗೆ ಈ ಮುಂದೆ ಬರುವಂತಹ ತರಗತಿಗಳು MCQ ತರಗತಿಗಳು ಮಾಡಬೇಕು ಅನ್ನುವಂಥದ್ದು ಕೂಡ ಪೋಲ್ ಕೊಟ್ಟಿದ್ದೀನಿ. ಅದಕ್ಕೆ ಪೋಲ್ ಯಾವ್ದು ಹೆಚ್ಚಿಗೆ ಬರುತ್ತೋ MCQ ಬಂದ್ರೆ ಖಂಡಿತ ಮಾಡಿಕೊಡುವಂತಹ ಒಂದು ಪ್ರಯತ್ನವನ್ನ ಮಾಡ್ಕೊಡ್ತೀನಿ ಸ್ನೇಹಿತರೆ. MCQ ಏನಾದರೂ ನೆಕ್ಸ್ಟ್ ತರಗತಿಯಲ್ಲಿ ಚರ್ಚೆ ಮಾಡುವಂತಹ ಒಂದು ಕೆಲಸವನ್ನ ಮಾಡೋಣ. ಕ್ಲಾಸ್ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು ಆಲ್.